ಬೆಂಗಳೂರಿನ ಬಹುತೇಕ ಕಡೆ ಈಗ ಆಟೋ ಎಲ್ಪಿಜಿ ಸ್ಥಗಿತಗೊಳ್ತಾ ಇದೆ. ಲಾಭದ ಕೊರತೆ ಮತ್ತು ಬೇಡಿಕೆ ಕುಸಿದಂತಹ ಹಿನ್ನೆಲೆಯಲ್ಲಿ ಆಟೋ ಗ್ಯಾಸ್ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ. ಚಾಲಕರಿಗೆ ಸಂಕಷ್ಟ ಒಂದ್ ಕಡೆ ಎದುರಾಗ್ತಾ ಇದೆ. ಎಲ್ಪಿಜಿ ವಿತರಣೆ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳಿ ಈಗ ಖಾಸಗಿ ಬಂಕ್ಗಳು ಗ್ಯಾಸ್ ಅನ್ನ ಲೋಡ್ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಹಲವು ಬಂಕ್ಗಳು ಈಗ ಬಂದ್ ಆಗ್ತಾ ಇದೆ. ಯಾಕಂದ್ರೆ ಗ್ಯಾಸ್ ಲೋಡ್ ಮಾಡೋದಕ್ಕೆ ಗ್ಯಾಸೇ ಇಲ್ಲ, ಅಲ್ಲಿ ಗ್ಯಾಸೇ ಬಂದಿಲ್ಲ ಅಂದ್ರೆ ಎಲ್ಲಿಂದ ಲೋಡ್ ಮಾಡ್ತಾರೆ ಖಾಸಗಿ ಬಂಕ್ಗಳಾಗ್ಲಿ? ಈ ಪ್ರಶ್ನೆಯನ್ನ ನಮಗೆ ನಾವೇ ಹಾಕೊಳ್ಬೇಕಾಗುತ್ತೆ. ಆಟೋ ಗ್ಯಾಸ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಈಗ ಚಾಲಕರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಎಲ್ಪಿಜಿ ವಿತರಣೆಯನ್ನೇ ಸ್ಟಾಪ್ ಮಾಡಿದ್ದಾರೆ ಖಾಸಗಿ ಬಂಕ್ಗಳು. ಗ್ಯಾಸ್ ಲೋಡ್ ಬರದಂತಹ ಹಿನ್ನೆಲೆಯಲ್ಲಿ ಹಲವು ಬಂಕ್ಗಳು ಬಂದ್ ಆಗ್ಬಿಟ್ಟಿದ್ದಾವೆ. ಏಪ್ರಿಲ್ 1ರ ಆರ್ಥಿಕ ವರ್ಷದ ಆರಂಭದಲ್ಲೇ ಇಂಧನ ಸಂಕಷ್ಟ ಎದುರಾಗ್ತಾ ಇದೆ. ನಗರದ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಆಟೋ ಎಲ್ಪಿಜಿ ಸ್ಥಗಿತ ಆಗ್ತಾ ಇದೆ. ಆಟೋ ಚಾಲಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಆಟೋ ಎಲ್ಪಿಜಿ ಈಗ ಸ್ಥಗಿತ ಆಗಿರೋದ್ರಿಂದ ಆಟೋ ಚಾಲಕರೆಲ್ಲರೂ ಕೂಡ ಸರ್ಕಾರದತ್ತ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಎಲ್ಪಿಜಿ ವಿತರಣೆ ಸ್ಟಾಪ್ ಮಾಡಿದ್ದಾರೆ ಖಾಸಗಿ ಬಂಕ್ಗಳು. ಯಾಕಂದ್ರೆ ಅವ್ರಿಗೂ ಕೂಡ ಗ್ಯಾಸ್ ಲೋಡ್ಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲಿಂದ ಅವರು ಗ್ಯಾಸ್ನ ಕೊಡ್ತಾರೆ ಎಲ್ಪಿಜಿನ? ಹಾಗಾಗಿ ಗ್ಯಾಸ್ ಲೋಡ್ ಬರದಂಥ ಹಿನ್ನೆಲೆಯಲ್ಲಿ ಹಲವು ಬಂಕ್ಗಳನ್ನ ಬಂದ್ ಮಾಡಿದ್ದಾರೆ. ಆಟೋ ಎಲ್ಪಿಜಿ ನೋ ಸ್ಟಾಕ್ ಅಂತ ಬೋರ್ಡನ್ನು ಹಾಕಿದ್ದಾರೆ. ಇನ್ನು ನಮಗೆ ಎಲ್ಪಿಜಿ ಸಿಕ್ಕಿಲ್ಲ, ಹಾಗಾಗಿ ನಾವು ಬಂಕನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಹೇಳಿ ಒಂದು ಬೋರ್ಡನ್ನು ಹಾಕಿರೋದನ್ನು ಗಮನಿಸಬಹುದು. ಜೊತೆಗೆ ಏಪ್ರಿಲ್ 1ರಲ್ಲಿ ಬಹುಶಃ ಕೊರೋನಾ ಇದ್ದಾಗಲೂ ಕೂಡ ಇಷ್ಟೆಲ್ಲ ಜನ ಸಂಕಷ್ಟವನ್ನ ಏನಂದರೆ ಇವಾಗ ಗ್ಯಾಸ್ ಇಲ್ಲ ಅಂತ ಫಸ್ಟ್ ಸರಿ ಆಯಿತು, ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಸರಿ ಏನೋ 80 ರೂಪಾಯಿ ಮಾಡಿದ್ರು, 85 ರೂಪಾಯಿ ಮಾಡಿದ್ರು, 90 ಮಾತ್ರ ಮಾಡಿದ್ರು. ಆದರೂ ಏನು ಮಾಡೋಣ, ಸರಿ ಆಯಿತು 90 ಹಾಕಿನೂ ವರ್ಕೌಟೇ ಆಗಲ್ಲ ನಮಗೆ. ಏನು ಎಲ್ ಪಿ ಜಿಗೂ CNG ವರ್ಕೌಟೇ ಆಗಲ್ಲ. ಸರಿ ಆದರೂ ನಾವು ಓಡಿಸೋಣ ಅಂತ ಹೇಳ್ಬಿಟ್ಟು ಒಂದು 10 ರೂಪಾಯಿ ಕಡಿಮೆ ಬರಲಿ ಪರವಾಗಿಲ್ಲ ಓಡಿಸೋಣ ಅಂದ್ಬಿಟ್ಟು ಈ ಥರ ಸ್ಟಾಕ್ ಮಾಡ್ಕೊಂಡ್ರೆ ಅವ್ರ ಪ್ರಕಾರ ರೇಟ್ ಎತ್ತಾ ಇದ್ದಾರೆ, ಅವ್ರ ಪ್ರಕಾರ ರೇಟ್ ಇಳಿತಾ ಇದ್ದಾರೆ. ಅವ್ರು ಇಷ್ಟ ಪ್ರಕಾರ ಎಲ್ಲಿನೂ ಸಿಗ್ತಾ ಇಲ್ಲ ಮೇಡಮ್. ಗ್ಯಾಸ್ ಒಂದು 10 ಕಡೆ ಗ್ಯಾಸ್ ಇಲ್ಲ, ಬಂಕಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ರೆ ಅದು 200 ಆಟೋ ನಿಲ್ಕೊಳ್ತದೆ. ನಾವು ಆ ಟೈಮಲ್ಲಿ ನಾವು ಬಿಸ್ನೆಸ್ ಲಾಸ್ ಮಾಡಿಕೊಂಡು ಕ್ಯೂವಲ್ಲಿ ನಿಲ್ಕೊಳ್ಬೇಕು. ಕ್ಯೂವಲ್ಲಿ ನಿಲ್ಕೊಂಡ್ರೆ ಆ ಪೀಕಾಸ್ ಒಂದು ಬಿಸ್ನೆಸ್ ಹೊಟ್ಟೋಯ್ತು. ಸೊ ಆವಾಗ ಗ್ಯಾಸ್ ತುಂಬಿಕೊಂಡು ಸೀದಾ ಮನೆಗೆ ಹೋಗೋದಾಗುತ್ತೆ. ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ. ಎರಡನೇದು ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಡಿಫ್ರೆಂಟ್ ಇದೆ. ಒಂದು ಕಡೆ 80 ಇದೆ, 90 ಇದೆ, 100 ರೂಪಾಯಿನಿದೆ. ಈಗ ಹೇಳಿದ್ರಲ್ವ ಆ ಥರ. ಯಾಕೆಂದರೆ ನಾವು ಡೈಲಿ ವೇಜಸ್ ಅವರು ನಮಗೆ ಗ್ಯಾಸ್ ಸಿಕ್ಕಿದ್ರೆ ನಮ್ಮ ಫ್ಯಾಮಿಲಿ ರನ್ ಆಗೋದು. ಅದರಿಂದ ನಮಗೆ ಡಿಪೆಂಡ್ ಆಗಿರೋದು ಗ್ಯಾಸ್ ಮೇಲೆ, ಇದು ಮೇಲೆ. ಸೊ ಇದರಿಂದ ಇಡೀ ಫ್ಯಾಮಿಲಿಗೆ ಎಲ್ರಿಗೇ ತೊಂದರೆ ಆಗೋದು. ಆಟೋ ಡಿಪಾರ್ಟ್ಮೆಂಟ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಅವ್ರ ಜೀವನನ ಸುಖವಾಗಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಜೀವನದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ನಮ್ಮ ಜೀವನದ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಇಲ್ಲಿ ಬೆಂಗಳೂರಲ್ಲಿ 4 ಲಕ್ಷ 3 ಲಕ್ಷ ಆಟೋ ಇದೆ. ಅದರ 1 ಲಕ್ಷ LPG ಇದೆ, ಅಲ್ಲ 3 ಲಕ್ಷ LPG ಇದೆ. CNG ಬಂದು 1 ಲಕ್ಷ ಇದೆ. LPG ಮಾಡಿಕೊಂಡಿರೋರು ಏನು ಮಾಡಬೇಕು? ಈಗ ನೋಡಿ ಮಕ್ಕಳು ಅಡ್ಮಿಷನ್ ಬಂತು, ಈಗ ಅಡ್ಮಿಷನ್ ಮಾಡ್ಸೋಕ್ಕೆ ದುಡ್ಡಿಲ್ಲ. ನಮ್ಗೆ ಇದೇ ಜೀವನ, ಇದೇ ಮಾಡಿ ಮಕ್ಳುಗಳಿಗೆಲ್ಲ ತೊಗೊಂಡೋಗಿ ಮಾಡಬೇಕು. ಈಗ ನಾಳೆ ದಿವಸ ನಮಗೆ ಅಂತ ಯಾರೂ ಬರೋಲ್ಲ. ನಾವೇ ದುಡಿಬೇಕು, ನಾವೇ ಮಾಡಬೇಕು. ನಾವೇನೋ ಗ್ಯಾಸ್ ಇದ್ರೆ ಏನೋ ಹಾಕ್ಕೊಂಡು ನಾವು ನಮ್ಮ ಜೀವನ ನಾವು ಮಾಡ್ಕೊಳ್ತೀವಿ. ಹೋಗಿ ಸರ್ಕಾರದ ಹತ್ರ ಹೋಗಿ ಸ್ಟಾಕ್ ತರಿಸಿ ಕೊಡ್ತಾರೋ ಇಲ್ಲ ಇಲ್ವೋ ಅದು ಏನು ಮಾಡ್ತಾರೆ ಕೇಳಿ. ಎಸ್ ನೋಡಿ, ಗ್ಯಾಸ್ ಲೋಡ್ ಈಗ ಖಾಸಗಿ ಬಂಕ್ಗಳಿಗೆ ಬರ್ತಾ ಇಲ್ಲ. ಹಾಗಾಗಿ ಈಗ ಏನು ಈ LPG ಗ್ಯಾಸ್ ಸಂಬಂಧಪಟ್ಟಂತೆ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಬೋರ್ಡನ್ನು ಹಾಕ್ಬಿಟ್ಟಿದ್ದಾರೆ ಬಂಕ್ಗಳಲ್ಲಿ. ಆದರೆ ಏಪ್ರಿಲ್ 1ರಲ್ಲೇ ಇಷ್ಟೆಲ್ಲ ದರ ಏರಿಕೆ ಆಗಿರ್ಬೋದು. ಶಾಕ್ ಮೇಲೆ ಶಾಕ್ ಸಾರ್ವಜನಿಕರಿಗೆ ಇದು. ಯಾಕಂದರೆ ಒಂದು ಕಡೆ LPG ಶಾಕ್ ಕೊಡ್ತಾ ಇದೆ, ಇನ್ನೊಂದು ಕಡೆ ದರ ಏರಿಕೆ ಶಾಕ್ ಕೊಡ್ತಾ ಇದೆ. ಎಲ್ಲದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ಗೂ ಶಾಕ್ ಕೊಡ್ತಾ ಇದೆ. ಈ ಶಾಕಿಂದ ಜನ ಹೊರಗೆ ಬರೋದು ಯಾವಾಗ? ಹಾಗಿದ್ರೆ ಸರ್ಕಾರಕ್ಕೆ ಹಿಡಿ ಶಾಪ ಆಗ್ತಾ ಇದ್ದಾರೆ.